ಯಾರು ಬಂದಿದ್ದೀರಾ ಅಂತೆಲ್ಲ ಲಿಸ್ಟ್ ಆಗಿದೆಯಲ್ಲ ಇಲ್ಲಿದೆ ಸೈನ್. ಓಕೆ, ಬಹಳ ಸಂತೋಷ. ಈಗ ಗೆಲ್ಬೇಕು ನೀವು. ಈ ಎಲೆಕ್ಷನ್ ನಡೆಸೋದು ಎಲೆಕ್ಷನ್ ಕಮಿಷನ್ ಅಲ್ಲ, ನಿಮ್ ತಲೆಯಲ್ಲಿರಲಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೆಸೋದು. ಈ ಎಲೆಕ್ಷನ್ ನಡೆಯೋದು ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ನಡೀತದೆ. ಅದು ನಿಮ್ ತಲೆಯಲ್ಲಿ ಬ್ಯಾಲೆಟ್ ಪೇಪರ್ ನಡೀತದೆ. ಅದು ಅವ್ರು ತೀರ್ಮಾನ ಮಾಡಿದ್ದಾರೆ, ಅವ್ರು ನಡೆಸೋಂಥದ್ದು. ಈಗ ಅವರು ವೋಟರ್ ಲಿಸ್ಟ್ ನ ಹೊಸದಾಗಿ ಮಾಡಿದ್ದಾರೆ. ಗೊತ್ತಿದೆಯಾ ನಿಮ್ಗದು? ನಿಮ್ಗೆ ಸಿಕ್ಕಿದ್ಯಾ? ಆಯ್ತು. ಎಷ್ಟು ಜನ ಆ ವೋಟರ್ ಲಿಸ್ಟ್ ನ ಮನೆಗೆ ತೆಗೆದುಕೊಂಡೋಗಿ ಪರಿಶೀಲನೆ ಮಾಡ್ತಾ ಇದೀರಿ ಅಂತ ಹೇಳಿ. ಇನ್ನ ಕೊಟ್ಟಿಲ್ಲ ಅಂದ್ರೆ ಎಲೆಕ್ಷನ್ ರೆಡಿ ಆಗಿಲ್ಲ ಅಷ್ಟೇ. ಡ್ರಾಫ್ಟ್ ಕಣಯ್ಯ. ಎಲ್ಲ ನಮ್ಮ ಬಾಬು ಮಗ ಎಲ್ಲಿದ್ದಾನೆ? ನಮ್ಮ ಪ್ರಸಾದ್ ಬಾಬು ಮಗ ಇಲ್ಲೆಲ್ಲ ಬಂದವನ ಎಲ್ಲಿದ್ದಾನ? ಬರಲ್ಲ ನಿಮಿಷ. ನೋಡಿ, ಹುಡುಗ ಮನೆಗೂ ಹೋಗೋನೆ. 16 ನಗರ ಕಾನ್ಸ್ಟಿಟ್ಯೂನ್ಸಿಲಿ ಮನೆಗೆ ಹೋಗೋನೆ. ವೋಟರ್ ಲಿಸ್ಟ್ ಹುಡ್ಕೊಂಡು ಏನೇನಾಗಿದೆ ಸ್ವಲ್ಪ ಹೇಳ ಸರ್. ಅದೇ ಒಂದೇ ಕುಟುಂಬದಲ್ಲಿದ್ದವ್ರನ್ನ ಬೇರೆ ಬೇರೆ ಪಾರ್ಟ್ ನಂಬರ್ಗೆ ಹಾಕಿದ್ದಾರೆ ಪೋಲಿಂಗ್ ಸ್ಟೇಷನ್. ಅದೇ ಒಂದೇ ಕುಟುಂಬದಲ್ಲಿರೋರ್ನ ಬೇರೆ ಬೇರೆ ಪೋಲಿಂಗ್ ಸ್ಟೇಷನ್ಗೆ ಡಿವೈಡ್ ಮಾಡಿ ಹಾಕೋರೆ. ಒಂದೇ ಕುಟುಂಬದಲ್ಲಿರೋರ್ನ ಬೇರೆ ಬೇರೆ ವಾರ್ಡ್ಗೂ ಹಾಕೋರೆ. ಆಮೇಲೆ ಪಾರ್ಷಿಯಲ್ ವಾರ್ಡ್ ಅಂತ ಏನು ಬೈಫರ್ಕೇಟ್ ಆಗಿದೆಯೋ, ಅವ್ರಿಗೆ ಫೇವರ್ ಆಗಿರೋ ವೋಟರ್ಸ್ನ ಅವ್ರು ತೊಗೊಂಡು ನಮಗೆ ಫೇವರ್ ಆಗಿರೋ ವೋಟರ್ಸ್ ಇಲ್ಲಿ ಲೀಡ್ ಬರಬಾರ್ದು ಅಂತ ಅದ್ರೂ ಆ ಕಡೆ ತೊಗೊಂಡು ಲೀಡ್ ಮ್ಯಾನೇಜ್ ಮಾಡೋಣ ಅಂತ ಇದು ಮಾಡೋರೆ. ಡಿಲೀಟ್ ಮಾಡೋರೆ. 20-25 ವರ್ಷದಿಂದ ವೋಟ್ ಹಾಕಿರೋರನ್ನ ಡಿಲೀಟು ಮಾಡವ್ರೆ. ಎಲ್ಲ ರೀತಿಯಾದ. ಆಮೇಲೆ ಒಂದೇ ಬುಕ್ಕಲ್ಲಿ ಪಕ್ಕ ಸೀರಿಯಲ್ ನಂಬರ್, ಅದೇ ಹೆಸರು, ಅದೇ ಫೋಟೋ, ಗಂಡಾಗ ಒಬ್ಬರು ಇದ್ರದ್ದು ಅದೇ ಹೆಸ್ರನ್ನ ಒಂದು ಗಂಡಸ್ನ ಹೆಂಗ್ಸಾಗು ಅದ್ರನ್ನ ಇದು ಮಾಡವ್ರೆ. ಆಮೇಲೆ ಒಂದೇ ಪಾರ್ಟ್ ನಂಬರಲ್ಲಿ 7 ವೋಟ್ ಐತೆ. ಬೇರೆ ಬೇರೆ ಪಾರ್ಟ್ ನಂಬರ್ ಬುಕ್ಕಲ್ಲ, ಒಂದೇ ಪಾರ್ಟ್ ನಂಬರಲ್ಲಿ ಒಂದೇ ವ್ಯಕ್ತಿದು 7 ವೋಟ್ ಐತೆ. ಈ ಥರ ತುಂಬ ಒಂದು ಎಲ್ಲ ಥರ ಗಿಮಿಕ್ಗಳು ಮಾಡಿ ಪಾರ್ಟ್ ನಂಬರ್ಸ್ ಕೊಟ್ಟವ್ರೆ. ಮತ್ತೊಂದು ನಾವು ಕಂಡುಹಿಡಿದಿರೋದೇನಂದ್ರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕೊಟ್ಟಿರೋದ್ರಿಂದ ಎಷ್ಟೋ ಜನದ್ದು ಮುಖ ಕಾಣಿಸಲ್ಲ. ಆಮೇಲೆ ಇನ್ನೊಂದು ಇದ್ರದ್ದೇನಾಗಿದೆ, 300ರಿಂದ 400 ಒಂದೊಂದು ಪಾರ್ಟಲ್ಲಿ 1000, 1200, 1400 ಇದ್ರೆ 400 ಜನರ ಮೇಲೆ ನಮ್ಗೆ ಐಡೆಂಟಿಫೈ ಆಗ್ತಾ ಇಲ್ಲ. ಎಲ್ಲೇ ಯಾವುದೇ ಪಾರ್ಟ್ ನಂಬರಲ್ಲೂ 400 ಮೇಲೆ ಮ್ಯಾಕ್ಸಿಮಮ್ ಅಂದರೆ 500 ಜನರ ಮೇಲೆ ನಾವು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಇದು ಒಂದು ಸರ್ವೇಲು ನಮ್ಮ ಕಡೆಯಿಂದ ಎಷ್ಟೇ ಎಫರ್ಟ್ ಹಾಕಿದ್ರು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಸರ್. ಯಾಕಂದರೆ ನಮ್ಮ BLOಗಳನ್ನ ನಮ್ಮ BLA 2ಗಳನ್ನ ಕರ್ಕೊಂಡೋಗಿಲ್ಲ. BLOಗಳೇ ಸಪ್ರೇಟಾಗಿ ಲಿಸ್ಟ್ ಬರೋ ಮುಂಚೆ 2 ತಿಂಗಳು ಮುಂಚೆ ಅವ್ರು ಕೆಲಸ ಮಾಡೋರು ಸರ್. ನಮ್ಗೆ ಯಾರಿಗೂ ಇಂಟಿಮೇಷನ್ ಕೊಡದೆ ಅವರೇ ನೀವು ಹೇಳ್ದಂಗೆ ಸರ್ ಮುಂಚಿತವಾಗೇ ಇದೆಲ್ಲ ಸ್ಕ್ರಿಪ್ಟ್ ಮಾಡ್ಕೊಂಡು ಕೊಟ್ಟಿರೋ ಲಿಸ್ಟ್ ಥರ ಕಾಣಿಸ್ತಾ ಇದೆ ಅಷ್ಟೇ ಸರ್. ನಾನು ಯಾಕೆ ಅವನ ಕೇಳಿ ಹೇಳಿಸ್ತೀನಿ ಅಂದ್ರೆ, ನಾನು ಹೇಳೋದೇನೋ ಕತೆ ಹೇಳ್ತಾ ಇದ್ದೀನಿ ಅನ್ಕೋತೀರಿ ನೀವು. ಅವನು ಬೂತಲ್ಲಿ ಕೆಲಸ, ವೋಟರ್ ಲಿಸ್ಟ್ ಎತ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾರಿಗಾರು ಟಿಕೆಟ್ ಬೇಕು ಅಂದ್ರೆ ಈ ರೀತಿ ನೀವು ವೋಟರ್ ಲಿಸ್ಟ್ ತೆಗೆದುಕೊಂಡೋಗಿ ಕಲೆಕ್ಟ್ ಮಾಡಿಕೊಂಡು ಇನ್ನು 15 ದಿನ ಟೈಮ್ ಇದೆ. ನೀವು ಮಾಡಿದ್ರೆ ನಾನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ, ಅವ್ರ ಮೇಲೆ ನಾನೀಗ ಒಬ್ಬ MLA MLCನೂ ಆಗ್ತಾ ಇದ್ದೀನಿ. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಕ್ಸ್ಟ್ರಾ ಮಂತ್ರಿನ ಆಗ್ತಾ ಇದ್ದೀನಿ. ಯಾಕೆಂದ್ರೆ ನೀವು ಬ್ಲಾಕ್ ಅಧ್ಯಕ್ಷ ನಿಮ್ಗೆ ಬೇಕಾದವ್ರು ಇರ್ಬೋದು, MLA ನಿಮ್ಗೆ ಬೇಕಾದವ್ರು ಇರ್ಬೋದು, ನಿಮ್ಮ DCC ಮೆಂಬರ್ ನಿಮ್ಗೆ ಬೇಕಾದವರು. ನಾನು ಇವ್ರು 3 ಜನ ಮೇಲೂ ನಂಗೆ ನಂಬಿಕೆ ಇಲ್ಲ. ಈಗ ನಾನು ಬೇರೆಯವ್ರನ್ನ ನಾನು ಆಗ್ತಾ ಇದ್ದೀನಿ ಮಾಡಿ ಅವರು ವಾಚ್ ಮಾಡ್ತೀನಿ. ಯಾಕೆಂದ್ರೆ ಇವರು ರಿಸರ್ವೇಶನ್ಸ್ ಮತ್ತೊಂದಲ್ಲಿ ಇವ್ರು ಏನೇನು ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗೆ ಸೀಟ್ ಬೇಕಷ್ಟೇ, ಗೆಲ್ಲಬೇಕಷ್ಟೇ. ಯಾರ್ಯಾರಿಗೆ ಕೆಲವರು ಒಳ್ಳೆ ನಾಯಕರುಗಳಿಗೆ ಅವಕಾಶ ಸಿಕ್ಕಿಲ್ಲ, ವಾಪಸ್ ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅದನ್ನ ನಾನು ಮುಂದಕ್ಕೆ ನಾನು ಮಾಡ್ತೀನಿ, ಅದು ವಿಶ್ವಾಸ ಇರಲಿ. ಸೊ ಹಂಗೆ ಯಾರ್ಯಾರು ವೋಟರ್ ಲಿಸ್ಟ್ ಈಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಡ್ರಾಫ್ಟ್ ನೆನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನೋಡಿದೀರಾ? ಪೇಪರ್ಲಿ ನೋಡಿದೀರಾ? ಆ ಅಡ್ವರ್ಟೈಸ್ಮೆಂಟ್ ತಗೊಂಡು ಈಗ ಮಿಕ್ಕಿದ್ದು ತಗೊಳ್ದೆ ಹೋದವ್ರು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು ಕಲೆಕ್ಟ್ ಮಾಡಿಕೊಂಡು ಎಲ್ಲ ಕ್ಯಾಂಡಿಡೇಟ್ ಯಾರ್ಯಾರು ಅರ್ಜಿ ಹಾಕೊಂಡಿದ್ದಾರೆ ಅವ್ರಿಗೆಲ್ಲ ತಲುಪಿಸ್ಬೇಕು. ಏನ್ರಿ?
ಆಮೇಲೆ ಎಲ್ಲ ಆಫೀಸ್ ಬೇರಸ್ಗೂ ಕೊಡ್ತೀನಿ ನಾನು. ಬೇರೆ KPCC ಆಫೀಸ್ ಬೇರಸ್ನು ಎಲ್ಲ ಹಂಚಿಸ್ತೀನಿ. ಈಗ 5 ಜನ ಮೇಯರ್ಗಳದ್ದು ಒಂದು ಕಮಿಟಿ ಮಾಡಿದ್ದೀನಿ. ಅವ್ರದ್ದು ಏನೇನೋ ಮ್ಯಾನಿಫೆಸ್ಟೋ ವಿಚಾರದಲ್ಲ ಚರ್ಚೆ ಮಾಡಬೇಕು. ಹುಚ್ಚಪ್ಪನಿಗೆ ಇಲ್ಲಿಗೆ ಮಾತಾಡ್ಸೋಣ ಅಂತಿದ್ದೆ. ನಾನು MLAಗಳೆಲ್ಲ ಖರ್ಗೆ ಸಾಹೇಬ್ರ ಮನೆಗೆ ಬರ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕು. ಆ ದೃಷ್ಟಿಯಿಂದ ನಾನೇ ಹುಚ್ಚಪ್ಪನ ಕೈಯಲ್ಲಿ ಆಮೇಲೆ ತಿರ್ಗಾ ಇನ್ನೊಂದು ಮೀಟಿಂಗ್ ನಾನು ಮಾಡ್ತೀನಿ. ಇನ್ನೊಂದು 15 ದಿನದಲ್ಲಿ ನಿಮ್ದು ಇದಾದ್ಮೇಲೆ ತಿರ್ಗಾ ನಾನು ಕರ್ಸಿಸ್ತೀನಿ. ಅಫಿಷಿಯಲ್ ಆಗಿ ಯಾರ್ಯಾರು ಹೋಗಿದ್ದಾರೆ, ಯಾರು ಬಿಟ್ಟಿದ್ದಾರೆ ಅಂತೇಳಿ ನಾನು ಕರ್ಸಿಸ್ತೀನಿ. ಈ ವೋಟರ್ ಲಿಸ್ಟ್ ನೀವು ಈಗ ಸರಿ ಮಾಡಲಿಲ್ಲ ಅಂದ್ರೆ ಮುಂದಕ್ಕೆ ಏನು ಹನುಮಂತರಾಯಪ್ಪ ನಿಮ್ಗೆ ಹೇಳಿದ್ರಲ್ಲ SIR, ಅದು SIR ದೊಡ್ಡ ಡೇಂಜರ್. ಅದು ತನ್ನ ಮತದಾನದ ಹಕ್ಕನ್ನ ನೀನು ಹೊಸ್ದಾಗಿ ತಿರ್ಗಾ ಅರ್ಜಿ, ನೀವು ನಂದು ವೋಟ್ ಇತ್ತು ಅಂತಂದ್ರೆ ನನ್ನ ವೋಟ್ ಬಂದ್ಬಿಡ್ತದೆ ವಾಪಸ್ ಅಂತ ಇಲ್ಲ. ಯಾರು ಮತ ಇಟ್ಕೋಬೇಕು ಅಂತಿದ್ದಾರೆ ಅವರೆಲ್ಲ ಮತ್ತೆ ಅರ್ಜಿ ಕೊಡಬೇಕು. ಇದು ಹೊಸ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ವೋಟು, ಅದು ಹೊಸದಾಗಿ ಅರ್ಜಿ. ಈಗ ನಿಮ್ ವೋಟ್ ಇತ್ತು ಅಂದ್ರೂ ನೀವು ಅರ್ಜಿ ಕೊಡಬೇಕು. ಅದನ್ನ ನೀವು ಶಿಫ್ಟ್ ಆಯ್ತು ಅಲ್ಲಾಯ್ತು. ಆಮೇಲೆ ಜೊತೆಗೆ ಅದರ ಜೊತೆಗೆ ವೋಟು ಜೊತೆಗೆ ನಾನು ಇಲ್ಲಿಯವನೇ ಅನ್ನೋದು ಪ್ರೂವ್ ಮಾಡಬೇಕು. ನಾನು ಇಲ್ಲೇ ಇದ್ದೀನಿ, ಇಲ್ಲ ವಾಸ ಇದೆ, ನಮ್ಮ ಅಪ್ಪ ಇಲ್ಲ ಅವರೇ ಇರೋದಕ್ಕೆ ದಾಖಲೆಗಳು ಕೊಡಬೇಕು. ಸೊ ಅದಕ್ಕೆ ಈಗ ನೀವು ಬೆಂಗಳೂರು ನಗರದವರು ಈಗ ಮಾಡಬೇಕು. ಈಗ ಮ್ಯಾಪಿಂಗ್ ನಡೆದಿದೆ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಬೆಂಗಳೂರು ಸಿಟಿಲಿ 42% 45% ಮಾತ್ರ ಬೆಂಗಳೂರು ಸಿಟಿಲಿ ಈಗಾಗಲೇ ಮ್ಯಾಪಿಂಗ್ ಆಗಿರೋದು. 40 ನಮ್ಮ ಕಡೆ ಎಲ್ಲ 88-89% ನಮ್ಮ ಕಡೆ ಮ್ಯಾಪಿಂಗ್ ಆಗಿದೆ. ಕೆಲವು ಕಡೆ 90 ಆಗಿದೆ, ಕೆಲವು 76 ಆಗಿದೆ, ಕೆಲವು 70 ಆಗಿದೆ. ಇದು ಮ್ಯಾಪಿಂಗೇ ಬೇರೆ. ಮ್ಯಾಪಿಂಗ್ ಅಂದ್ರೆ ಅವ್ರದ್ದು ಲೆಕ್ಕಾಚಾರ. ತಿರ್ಗಾ ಅದರಲ್ಲಿ ಅರ್ಜಿ ಕೇಳ್ತಾರೆ, ನಿಂದಿದ್ಯಾ, ನಿಂದ ಎಲ್ಲಿದೆ, ನಿನ್ ದಾಖಲೆ ಇಲ್ಲ, ನಿಮ್ಮ ಅಪ್ಪ ಯಾರು, ನಿನ್ ಡೇಟ್ ಆಫ್ ಬರ್ತ್ ಏನು ಅಂತೆಲ್ಲ ಕೇಳ್ತಾರೆ. ಇದು ಬಹಳ ಡೇಂಜರು. ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ವಿರೋಧಿ. ಮಮತಾ ಬ್ಯಾನರ್ಜಿ ಪಾಪ ಹೆಣ್ಮಗಳು ಕೊನೆ ತಾನೇ ಹೋಗಿ ಕೋರ್ಟಲ್ಲಿ ವಾದ ಮಾಡಿದ್ರು ಕೂಡ ಅದನ್ನ ಕೇಳಲಿಲ್ಲ. ಅವರು ಕೋರ್ಟು ಗೌರವ ಕೊಡ್ಲಿಲ್ಲ. ಆದ್ರೆ ಕೆಲವು ಎಷ್ಟು ಹೋರಾಟ ಮಾಡಬೇಕೋ ಮಾಡಿದ್ದಾರೆ. ಒಂದು, ನೀವು ಇಲ್ಲೇ ಎಲ್ಲೆಲ್ಲಿ ನಿಮ್ಮ ಎಲ್ಲ ವಾರ್ಡ್ಗಳಲ್ಲೂ BLA ಅಪಾಯಿಂಟ್ ಆಗಿದಾರಾ ಏನ್ರಿ? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ ಆಗಿದಾರನ್ರಿ? ನೀವ್ ಹೇಳ್ರಿ. ಆ BLAಗಳ ಜೊತೆ ಹೋಗ್ಬೇಕು. ಅದಕ್ಕೆ ಕೇಳ್ತಾ ಇದ್ದೀವಿ. ಯಾರು ಬರ್ತಾ ಇಲ್ಲ ಅಂದ್ರೆ ನೀವು ಹುಡುಕೊಂಡು ಈಗ ಹೋಗ್ಬೇಕು. ನೀವು ನಿಮ್ಗೆ ಯಾರು ಬರ್ತಾ ಇಲ್ಲ, ಆ ಸ್ವಂತ ಆಫೀಸರ್ ಯಾರು, ಲಿಸ್ಟ್ ಯಾರು ಅಂತ ಅಂದ್ಬಿಟ್ಟು ನಾನು ಕೊಡಿಸ್ತೀನಿ. ನೀವು ಹೋಗಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೇನೆ. ನಾನೀಗ ಒಂದ್ 4 ಜನಕ್ಕೆ ಸಸ್ಪೆಂಡ್ ಮಾಡಿ ಅಂತ ಹೇಳಿದೀನಿ. ಈಗಾಗಲೇ ಈ ಹುಡುಗ ನಮ್ಮ ಬಾಬು ಮಗ ಏನ್ ಹೇಳ್ದ, ಅವ್ರು ಯಾರು ಅಲ್ಲಿ ಹೆಚ್ಚು ಕಮ್ಮಿ ಮಾಡಿದಾರೆ, ಸಸ್ಪೆಂಡ್ ಮಾಡ್ಬೇಕು ಅಂತ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು 4 ಜನಕ್ಕೆ ಈಗ ರಿಪೇರಿ ಮಾಡಿಸ್ತೀನಿ. ಈಗ ನನ್ಗೆ ಗೊತ್ತಿದೆ, ನಾನು ಆಫೀಸರ್ಸ್ಗೆ ಹೋಗಿ ಮಾಡ್ತೀನಿ. ಯಾರು ಬಂದಿಲ್ಲ ಅಂತಂದ್ರೆ ಈಗ ಬರ್ಲೇಬೇಕು, ತಗೊಂಡು ಹೋಗ್ಲೇಬೇಕು, ಅವ್ರ ಡ್ಯೂಟಿ. ಅದಕ್ಕೆ ನಾನು ಪ್ರತ್ಯೇಕವಾದಂತ ಇದನ್ನ ಏನ್ ಬೇಕೋ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ನೀವು ಈಗ ಫಸ್ಟ್ ಇದನ್ನ ತೆಗೆದುಕೊಂಡೋಗಿ ಅವ್ರು ಬರ್ತಾರೋ ಬಿಡ್ತಾರೋ, ನಾನು ಬರಕ್ಕೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಕೊಡ್ತೀವಿ. ನೀವು ಹುಡಿಕೊಂಡು ಹೋಗ್ಬೇಕು. ಅವ್ನು ಬರಲ್ಲ ಅಂತ ನೀವು ಫೋನ್ ಗೀನ್ ಮಾಡ್ಕೊಂಡು ಕಾಯ್ಕೊಳಕ್ಕೆಲ್ಲ. ಎಲ್ಲಿದಾರೋ ಹೋಗಿ ಎಳ್ಕೊಂಡು ಬರ್ಬೇಕು. ಯಾವ ಊರವ್ರೆಲ್ಲ ಹೊರಗಡೆ ಊರವ್ರು ಇರ್ತಾರೆ, ಕೂತ್ಕೊಳ್ಳಮ್ಮ ನಾನು ಹೇಳಿಸ್ ಕೇಳಮ್ಮ, ಇಲ್ಲಿ ಎಲ್ಲ ಎಲ್ಲಿದ್ದಾರೆ ಹುಡ್ಕೊಂಡು ಹೋಗ್ಬೇಕು. ಯಾವ ಆಫೀಸ್ ಇದೆ ಹೋಗ್ಬೇಕು, ಯಾವ ARO ಇದೆ ಹೋಗ್ಬೇಕು. ನೀವು ಹೋಗಿ ARO ಆಫೀಸಲ್ಲಿ ಜಗಳ ಮಾಡಿ, ಅದೆಲ್ಲ ಆಫೀಸ್ ಇದೆ, ಯಾರು ಅದಕ್ಕೆ ಜವಾಬ್ದಾರಿ ಇದೆ, ನೀವೆಲ್ಲ ಹೋಗಿ ಜಗಳ ಮಾಡಿ ಗಲಾಟೆ ಮಾಡಿ, ಅಲ್ಲೇ ಜನ ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿ. ನೀವು ಕಾಂಗ್ರೆಸ್ ಸರ್ಕಾರ ಇದೆ, DK ಶಿವಕುಮಾರ್ ಏನ್ ಅನ್ಕೊಬಿಡ್ತಾರೋ, ದಿನೇಶ್ ಗುಂಡೂರಾವ್ ಏನ್ ಅನ್ಕೊಬಿಡ್ತಾರೋ, ಜಾರ್ಜ್ ಏನ್ ಅನ್ಕೊಬಿಡ್ತಾರೋ, ಬೈರ್ತಿ ಏನ್ ಅನ್ಕೊಬಿಡ್ತಾನೋ, ಅದೆಲ್ಲ ನೀವು ತಲೆ ಕೆಡ್ಸ್ಕೊಳ್ಕೋಬೇಡಿ. ಯಾವನ್ ಏನ್ ಅನ್ಕೊಂಡ್ರು ನೀವು ನಿಮ್ ಮರ್ಯಾದೆ ನೀವು ಕಾಪಾಡ್ಬೇಕು, ನಿಮ್ ಓಟ್ನ ನೀವು ಕಾಪಾಡ್ಬೇಕು, ನಮ್ ಕಾಂಗ್ರೆಸ್ ಓಟ್ನ ಉಳಿಸ್ಬೇಕು. ಅವರು ಮೈನಾರಿಟಿ ಶೆಡ್ಯೂಲ್ ಕ್ಯಾಸ್ಟ್ ಅವ್ರು ಹೇಳ್ದಂಗೆ, ಆ ಬಾಬು ಹೇಳ್ದಂಗೆ ಒಂದೇ ಮನೇಲಿ ನನ್ನ ಮನೇಲಿ 3 ಜನ ನಂಗೆ ಮಕ್ಕಳು, ನಾನು ನನ್ನ ಹೆಂಡತಿ ಇಬ್ಬರಿದ್ದೀವಿ 5 ಜನ. 2 ಓಟ್ನ ನನ್ನ ಮನೇಲಿ ಮಾಡ್ಬಿಡೋದು, 3 ಓಟ್ನ ಇನ್ನೊಂದು ಬೂತ್ಗೆ ಹಾಕ್ಬಿಡೋದು. ನಾವು ಹೋದಾಗ ಓಟು ID ಕಾರ್ಡ್ ಇರ್ತದೆ ನಮ್ಮ ಹತ್ರ, ಆ ಬೂತ್ ಅಲ್ಲಿ ಕೊನೆಗೆ ಹಾಕಿರ್ತಾರೆ ಕ್ಯಾನ್ಸಲ್ಡ್ ಅಂತ ಹಾಕ್ಬಿಟ್ಟಿರ್ತಾರೆ. ಕೊನೆಗೆ ಅವ್ನು ಹುಡ್ಕೊಂಡು ಎಲ್ಲಿ ಯಾರ ಹತ್ರ ಫೈಟ್ ಮಾಡ್ಕೊಂಡೋದು, ವಾಪಸ್ ಮನೆಗೆ ಹೋಯ್ತಾರೆ. ಇದನ್ನ 15 ಲಕ್ಷ ನಮ್ಮ ಎಲೆಕ್ಷನ್ ಮಾಡಕ್ ಕೊಟ್ಟಿದ್ರು ಹೋದ
ನಮ್ಮ 223 ಎಲೆಕ್ಷನ್ ಅಲ್ಲಿ. ಅದನ್ನ ಹೆಂಗ್ ನಾನು ಕಾಪಾಡಿದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ. ಯಾರು ಚೇರ್ಮನ್ ಅವ್ರು ಮಾಡ್ಕೊಂಡು ನೋಡಿದ್ರಲ್ಲ, ಅವ್ರ ಕಡೆಯವ್ರಿಗೆ ವೋಟರ್ ಲಿಸ್ಟ್ ಇದನ್ನ ಮಾಡ್ಬಿಟ್ಟು ID ಕಾರ್ಡ್ ಕೊಟ್ಬಿಟ್ಟು ಅವ್ರನ್ನೆಲ್ಲ BLAಗಳು ಮಾಡ್ಬಿಟ್ಟಿದ್ರು. ಅದು ಎಲ್ಲ ಕೇಳಿ ಏನೋ ಒಂದು ಹೋರಾಟ ಮಾಡಿ ಸದ್ಯ ಏನೋ ಒಂದಷ್ಟು ಆಯ್ತು. ಆದ್ರೂ ಬೆಂಗಳೂರು ಸಿಟಿಲಿ ನಮ್ಗೆ ಸೀಟ್ ಕಡಿಮೆ ಆಯ್ತು. ನಮ್ಮವ್ರು ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಎಲ್ಲಿ ವೋಟ್ ಇತ್ತು ಅಲ್ಲಿ ಹೆಂಗೋ ಒಂದಷ್ಟು ಸೀಟ್ಗಳು ಬಂದು, ಮಿಕ್ಕಿದ ಹೊಸ ಸೀಟ್ಗಳು ನಮ್ಗೆ ತರಕ್ ಆಗ್ಲಿಲ್ಲ. ಇದು ನೀವು ತಲೆಯಲ್ಲಿರ್ರಿ. ಅದಕ್ಕೆ ನಾನ್ ನಿಮ್ಗೆ ಹೇಳೋದು, ಈಗ SIR ಬರ್ತದೆ, ಅದು ನೆಕ್ಸ್ಟ್ ಪಾಯಿಂಟ್. ಈಗ ಹೊಸ BLA ಏನಿದೆ, ನೀವು BLAಗಳು ಏನಿದ್ದೀರಿ, ನೀವು ಕ್ಯಾಂಡಿಡೇಟ್ಗಳು ಏನಿದ್ದೀರಿ, ನೀವು MLA ಆಗ್ಬೇಕಾದವರು, ಮುಂದಕ್ಕೆ ನೀವು ಕಾರ್ಪೊರೇಟರ್ ಆಗ್ಬೇಕಾದವರು, ನಿಮ್ಮ ಭವಿಷ್ಯ ನಿಮ್ MLA ಕೈಲಿಲ್ಲ, ನನ್ನ ಕೈಲಿಲ್ಲ. ನಿಮ್ ಭವಿಷ್ಯ ನಿಮ್ ಕೈಲಿದೆ. ನೀವು ಇದನ್ನ ಉಳಿಸ್ಕೊಳ್ಳೋದು ಕಾಪಾಡೋದು ನಿಮ್ ಬಿಟ್ಟಿದಂತ ವಿಚಾರ. ಸೊ ಅದಕ್ಕೆ ಪ್ರತಿಯೊಬ್ಬ ಬೂತು, ನನಗೆ ಬ್ಲಾಕ್ ಪ್ರೆಸಿಡೆಂಟ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ನಾನು ನೆಕ್ಸ್ಟ್ ಇನ್ನೊಂದು ವಾರ 10 ದಿನದಲ್ಲಿ ಎಲ್ಲ BLAಗಳ ಮೀಟಿಂಗ್ ನಾನು ಮಾಡಬೇಕು. ಎಲ್ಲ BLA ಮೀಟಿಂಗ್ ನಾನು ಮಾಡಬೇಕು. ಆಮೇಲೆ BLAಗಳದ್ದು ಲಿಸ್ಟ್ ತಗೊಂಡು ನಾನು ಕೊಡ್ತೀನಿ ನಿಮ್ಗೆ, ಯಾರು ಇಲ್ಲ ಏನೇನು ಅಂತ ಅಂದ್ಬಿಟ್ಟು BLAಗಳು ಲಿಸ್ಟ್ ಮಾಡ್ತೀನಿ. BLAಗಳಿಗೆ ಒಂದು ಕಂಪಲ್ಸರಿ ಟ್ರೈನಿಂಗು ಎಲ್ಲೆಲ್ಲಿ ಆಗಿಲ್ಲ, ಮತ್ತೆ ಟ್ರೈನಿಂಗ್ನ ಒಂದೊಂದು ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಎಲ್ಲಾ ಕ್ಷೇತ್ರಕ್ಕೂ ಕರೆದ್ಬಿಟ್ಟು ಟ್ರೈನಿಂಗ್ ಕೊಡಬೇಕು. ಇದು ಈ ಕೆಲಸ ಆಗ್ಬೇಕು. ಈಗ ಎಷ್ಟು ನೆನ್ನೆ ಪ್ಯಾಟ್ರನ್ ಪುರ ಟ್ರೈನಿಂಗ್ ಆಯ್ತಂತೆ, ಆಯ್ತಂತೆ. ಆಮೇಲೆ ಒಂದು ಸಪ್ರೇಟು ಮಾನಿಟರ್ ಮಾಡ್ಲಿಕ್ಕೆ ಒಂದು ಬೂತ್ ಲೆವೆಲ್ ಏಜೆಂಟ್, ಒಂದು ಸೆಂಟ್ರ್, ಕಾಲ್ ಸೆಂಟ್ರ್ ಕೂಡ ನಾವು ಮಾಡಬೇಕು. ಸೊ ಪ್ರತಿ ಬೂತ್ ಅಲ್ಲೂ ಕೂಡ ನಿಮ್ ಓಟ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ಯಾ ಅಂತ ನೀವೇ ಒಂದು ಟೆಂಟ್ ಹಾಕ್ಸ್ಬಿಡಿ. ಅಲ್ಲಿ ಟೆಂಟ್ ಹಾಕ್ಬಿಡಿ. ಆಗ ನಿಮ್ಗೆ ನಿಮ್ಗೆ 10 ಒಂದೊಂದು ಬೂತ್ಗೆ ಒಂದು 10 ಜನ ಹುಡುಗರು ಇಟ್ಬಿಟ್ಟು ಈಗ ಒಂದು ಟೆಂಟ್ ಹಾಕಿ, ಬೇರೆಯವ್ರದ್ದು BJP ವೋಟ್ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವ್ರಿಗೆ ಹೋಗಿ ನೀವು ಕೈ ಕಾಲು ಕಟ್ಟಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಿಮ್ ಓಟ್ನ ನೀವು ಕಾಪಾಡಿ. ಫಸ್ಟ್ ನಿಮ್ಗೆ ಯಾರು ಸಮಾಧಾನ ಇದೆ ಅವ್ರಿಗೆ ಮಾಡಿ. ಸೊ ಅದಕ್ಕೆ ನಾನು ಏನ್ ಬೇಕೋ ನಾನು ಮಾಡ್ತೀನಿ. ನಮ್ಮ BLAಗಳಿಗೆ ಏನ್ ಡೈರೆಕ್ಷನ್ ಕೊಡ್ಬೇಕೋ, BLAಗಳನ್ನ ಕಂಪಲ್ಸರಿ ಕರ್ಕೊಂಡು ಹೋಗ್ಲೇಬೇಕು ಅಂತೇಳಿ ನಮ್ಮ ಅಧಿಕಾರಿಗಳ ಹತ್ರ ನಾನು ನಿರ್ದಿಷ್ಟವಾದಂತ ಹೇಳ್ತೀನಿ. ಅದು ಎಲ್ಲಾ ಪಾರ್ಟಿಯವ್ರನ್ನೂ ಕರ್ಕೊಂಡು ಹೋಗುವಂತ ಒಂದು ಅವಕಾಶ ಅವ್ರಿಗಿದೆ. ಏನ್ ಬರೀ ನಮ್ಮ ಪಾರ್ಟಿಯವ್ರನ್ನೇ ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ. ಆಮೇಲೆ ಈ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅವರು ಓಟು ಹಾಕಲ್ಲ, ಅದು ಬರುದಿಲ್ಲ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ.